ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೂ ಮಸ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಮಸ್ತಾಗಿರಲೇಬೇಕು. ಇವತ್ತು ಏನಂದರೆ ಕಾಲೇಜ್ ಮುಗಿಸ್ಕೊಂಡು ಫುಲ್ ಸೆಕೆಂಡ್ ಪಿ ಸಿ ಎಲ್ಲ ಗೈಸ್ ಓದಿ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಫುಲ್ ಸ್ಟ್ರೆಸ್ಸು. ಅದಕ್ಕೋಸ್ಕರನೇ ಈ ಕಡೆ ಬಂದಿದ್ರಿ. ಏನಕ್ಕೆ ಗೊತ್ತಾ? ಹೋಗ ಸೈಡ್ಗೆ ಹೋಗೋ. ಇವನು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ಬೇಕು ಅಂದ್ಬಿಟ್ಟು ಏನೇನೋ ಮಾತಾಡ್ತಾನೆ. ಐ ವಿಲ್ ನಾಟ್ ಟೇಕ್ ಆಲ್ ದಿಸ್ ಕೈಂಡ್ ಆಫ್ ಪೀಪಲ್ ಇನ್ ಮೈ ಬ್ಲಾಗ್. ದಟ್ಸ್ ಇಟ್. ಅಷ್ಟೇ. ಏನಂತೀರ? ಇವಾಗ ನಮ್ದು ಏನಂದರೆ ನಾವು ಓದ್ತಾ ಇರೋದು ಮೆಕ್ಯಾನಿಕ್ ಇಂಜಿನಿಯರ್. ಸರಿ, ಸಿವಿಲ್ ಇಂಜಿನಿಯರ್ ಅಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಲೇಕ್ ಹತ್ರ ಕೂತ್ಕೊಂಡು ಡಿಸೈನ್ ಮಾಡಿ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಇಲ್ಲಿ. ಓಕೆನಾ? ಇಲ್ಲಿ ಇರೋ ಫೀಚರ್ಸ್ ಏನಂದರೆ ಈ ಲ್ಯಾಂಡ್ ಮಾತ್ರ A1 ಲ್ಯಾಂಡ್. ಓಕೆನಾ? ಈ ಲ್ಯಾಂಡಲ್ಲಿ ಯಾವುದೇ ಥರದ ಇದಿಲ್ಲ, ಗೀಸ್ ಏನಿಲ್ಲ. ಯಾರಾದರೂ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಒಂದು ಒಳ್ಳೆ ಲೇಕ್ ವ್ಯೂ ಇದೆ ಬೆಳಗ್ಗೆ ಎದ್ದಿದ ತಕ್ಷಣವೇ. ಓಕೆನಾ? ಈ ಥರ ಇದೆ ಪ್ಲೇಸು. ಆ್ಯಂಡ್ ನೀವು ಬಂದು ಫುಲ್ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಲ್ಯಾಂಡ್ ಏನಂದರೆ ನಿಮಗೋಸ್ಕರ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನನ್ನ ಫಾಲೋವರ್ಸ್ಗೋಸ್ಕರ ಈ ಲ್ಯಾಂಡ್ನ ನಾನು ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ 5 crores. ಬರೀ ಇಷ್ಟೇ ಅಲ್ವಾ? ಇಷ್ಟು ಇರೋದಕ್ಕೋಸ್ಕರ 5 crores ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಇದೆಲ್ಲ ಬೇಕಂದ್ರೂ ಬನ್ನಿ ಮಾತಾಡೋಣ, ಕೊಡೋಣ. ಏನಂತೀರ? ಇವಾಗ ಫಸ್ಟು ಮನೆ ಕನ್ಸ್ಟ್ರಕ್ಟ್ ಮಾಡಿಬಿಡ್ತೀನಿ. ಆಫ್ಟರ್ ಕನ್ಸ್ಟ್ರಕ್ಟಿಂಗ್ ದ ಹೋಮ್ ಐ ವಿಲ್ ಶೋ ಯು ಪೀಪಲ್ ಹೌ ಡು ಐ ಬಿಲ್ಡ್ ಮೈ ಹೋಮ್. ಆ್ಯಂಡ್ ನನ್ನ ತಲೆ ಯಾವ ಥರ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಇದು ಪ್ಲೇಸು ಕಾರ್ ಪಾರ್ಕಿಂಗ್ಗೆ ಇಲ್ಲಿದೆ. ಆ್ಯಂಡ್ ಟ್ರೈನ್ ಪಾರ್ಕಿಂಗ್ಗೆ ಇಷ್ಟು ದೊಡ್ಡ ಇದಿದೆ. ಆ್ಯಂಡ್ ನಿಮ್ಮದು ಏನಾದರೂ ಫ್ಲೈಟ್ ಏನಾದರೂ ಲ್ಯಾಂಡ್ ಮಾಡಬೇಕಂದ್ರೆ ಅಲ್ಲೊಂದು ದೊಡ್ಡ ಮರ ಇದೆ. ಮರ ಮಾತ್ರ ಸಖತ್ತಾಗಿದೆ. ಮರದ ಮೇಲೆ ದೇವಗಳು ಮಾತ್ರ ಬಲೆ ಆಟ ಆಡ್ತಾ ಇರ್ತವೆ ರಾತ್ರಿ ಟೈಮು. ಸಖತ್ತಾಗಿರುತ್ತೆ. ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಇನ್ ದಿಸ್ ಪ್ಲೇಸ್. ಯು ಕ್ಯಾನ್ ಲಿವ್ ಯುವರ್ ಲೈಫ್ ಹ್ಯಾಪಿಲಿ. ಆಮೇಲೆ ಏನಿಲ್ಲ, ಏನಾದರೂ ಮುಂದೆ ಇದ್ದರೆ ತೋರಿಸ್ತೀನಿ, ಬನ್ನಿ ಗೈಸ್. ಇಂಟರ್ವ್ಯೂ ಬಿಟ್ವೀನ್ ದ ಓನರ್ ಆ್ಯಂಡ್ ಓನರ್ಗೆ ಕಾಸು ಕೊಡೋನು ನಾನು, ಓನರ್. ಓಕೆ ಬನ್ನಿ. ಇವಾಗ ಜಸ್ಟ್ ಐ ಆಮ್ ಪ್ಲೇಯಿಂಗ್ ಆನ್ ರೋಲ್. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ನಾವು ಮಸ್ತಾಗಿದ್ದೀವಿ. ನೀವು ಯಾಕಿದ್ರೆ ಸರ್ ಮಸ್ತಾಗಿ? ಯಾಕಂದ್ರೆ ನಮ್ಮ ಖುಷಿನಾ? ಓಕೆ, ಹೇಳಿ ಸರ್, ಏನು ಸಮಾಚಾರ ಸರ್? ಇಲ್ಲಿ ಬಂದಿದ್ದು ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸಿರೋ. ಸರ್, ನೀರು ಎಲ್ಲಿಂದ ಬಂತಂದು ನಾವು ಕೇಳೇ ಇಲ್ಲ ಸರ್. ಇಲ್ಲ, ನಾವು ಹೇಳ್ತೀನಿ, ಕೇಳ್ರಿ. ಇದು ಇಷ್ಟು ನೀವು ಕೇಳ್ತೀರಾ ಅದಕ್ಕೆ? ಇಲ್ಲ ಸರ್, ಮನೆ ಕಟ್ಟೋದಕ್ಕೆ ನೀರು ಮಾತ್ರ ಸಕ್ಕತ್ತಾಗಿದೆ. ಎಲ್ಲಿಂದ ತರಿಸಿ ಸರ್? ಅಲ್ಲೇ ಇದು ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸಿರೋ. ಸ್ವಿಟ್ಜರ್ಲ್ಯಾಂಡ್ ಇಂದ ಯಾವ ಬಕ್ರ ಕೂಡ ನೀರು ತರಿಸಲ್ಲ ಸರ್. ಯಾಕೆ ತರಿಸಲ್ಲ? ಕುಡಿಯೋ ನೀರು ಬೇಕಂದ್ರೆ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಗಲ್ಲ. ನನ್ನಂತ ರಿಚ್ ಕಿಡ್ಸ್ ಬೇಕಂದ್ರೆ ಕುಡಿಯೋ ನೀರನ್ನ ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸ್ತಾರೆ. ಐ ಡೋಂಟ್ ನೋ ವೈ ದೀಸ್ ಪೀಪಲ್ ಆರ್ ಮೇಕಿಂಗ್ ದಿಸ್ ಆಲ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ನಾನು ಬದನೆಕಾಯಿ ಮಾಡ್ಕ. ಓಕೆ, ಇದು ಇಂಗ್ಲಿಷ್ ಕತೆ ಬೇಡ, ಇಲ್ಲಿ ಕನ್ನಡದಲ್ಲಿ ಮಾತಾಡು. ಇಲ್ಲೋಡಿ, ಇಲ್ಲಿ ಇದನ್ನ ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸಿರೋದು. 5ನೇ ಸಲ ಹೇಳ್ತವನೆ. ತಂದಿರೋದು ಇಲ್ಲಿರೋ ಪಕ್ಕದಲ್ಲಿರೋ ಕೆರೆಯಲ್ಲಿ. ಓಕೆ ಹೇಳಿ ಸರ್. ಯಾಕಂದ್ರೆ ಇದರಿಂದ ನಾವೇನಾರ ಮನೆ ಕಟ್ಟಿದ್ರೆ ಅದು ಸೂಪರ್ ಆಗಿರುತ್ತೆ. ಯಾಕಂದ್ರೆ ಎಲ್ಲ ತಿಕ್ಕ ತೊಳೆದಿರೋದು ಆ ಕೆರೆಗಳ ಹತ್ರ. ಅದಕ್ಕೆ ಸೂಪರ್ ಆಗಿರೋದು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಯಾರು ತಿಕ್ಕ ತೊಳಿತಾರ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮನುಷ್ಯರೇ ಇರೋದು. ಅವ್ರು ತಿಕ್ಕ ತೊಳೆಲ್ಲ ಪೇಪರಲ್ಲಿ ಒರ್ಸ್ಕೊಂತೆ. ಹೌದು, ಲಾಜಿಕ್, ಕರೆಕ್ಟ್ ಲಾಜಿಕ್. ಆದ್ರೆ ಈ ನೀರಿಂದ ಏನಾರು ನಾವು ಮನೆ ಕಟ್ಟಿದ್ರೆ ನೀರು ಖಾಲಿ ಆಗಲ್ಲ. ಯಾಕಂದ್ರೆ ಅದೊಂಥರ ಲಿಕ್ವಿಡ್. ಮತ್ತೆ ನೀರ್ ಹೆಂಗಾಯ್ತದು? ಸಾರಿ ಸಾಲಿಡಾ? ಓ, 10ನೇ ಕ್ಲಾಸಲ್ಲಿ ಓದಿರೋದು ಏನೇನೋ ಅಂತಾನೆ. ಕೆಮಿಕಲ್ ರಿಯಾಕ್ಷನ್ ಪ್ಲಸ್ ಹ್ಯೂಮನ್ ರಿಯಾಕ್ಷನ್ ಇಸ್ ಫಸ್ಟ್ ಸಾಲಿಡ್. ನನ್ನ ಕಾಲ್ ಮುಗಿಬೇಡ, ಆಮೇಲೆ ಮುಗಿ. ತೋರಿಸ್ತೀನಿ, ಕುತ್ಕೋ. ನಾನು ಕೂತ್ಕೊಳಲ್ಲ. ನನ್ನ ಕೆಳಗೆ ಕೆಲಸ ಮಾಡೋ ಆಳ್ ನೀನು. ಹೇಳು. ಭೂಮಿ ಎಳ್ಕೊಂಡ್ಬಿಡುತ್ತೆ ಸ್ವಿಟ್ಜರ್ಲ್ಯಾಂಡ್ ನೀರು. ಅದಕ್ಕೋಸ್ಕರ ಎಲ್ಲ ಶೂಟ್ ಆಗ್ತೈತೆ. ಭೂಮಿ ಬಡ ವಿಡಿಯೋ. ಓಕೆ, ಕಟಿಂಗ್ ಕೊಟ್ಟಿ ನಾವು ಇದನ್ನ ಇಂಪೋರ್ಟ್ ಮಾಡ್ತೀವಿ. ಲೇ, ಅವಾಗ್ಲಿಂದ ಅದೇ ಸೋದಿ. ಜಲ್ದಿ ಏನೋ ಅದ್ರಲ್ಲಿ ಇರೋದು. ಜಲ್ದಿ ಹೇಳ್ಬೇಕು. ಓಕೆ, ಅದಕ್ಕೋಸ್ಕರ ನೋಡ್ರಿ, ಬೇರೆ ನೀರು ಹಾಕಿದ್ರೆ ಎಳ್ಕೊಂಡ್ಬಿಡ್ತೈತೆ ಭೂಮಿ. ಇದು ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸಿರೋದು. ಏನಿದ್ ಬಟ್ಟೆ ಎಲ್ಲ ಗಲೀಜ್ ಮಾಡಕ್ಕೆ? ಅದು ಮೋರಿ ಬಟ್ಟೆ ಆಯ್ತು. ಹೇಳು. ಅಚ್ಚಾರ ನೀರಲ್ಲಿ ಗಲೀಜಾಗೈತೆ. ನನ್ನ ಪುಣ್ಯ ಇದು, ನಿನ್ಗೂ ಪುಣ್ಯ ಬರಲಿ. ನನಗೆ ಬೇಡ. ಮನೆ ಕಟ್ತೀರಿ, ಯಾರಿಗಾರ ಈ ಮನೆ ಬೇಕಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬಿಡ್ರಿ. ಕಮೆಂಟ್ ಅಲ್ಲಿ ಮಾಡಿದ್ರೆ ಇವ್ನು ಮನೆ ತಂದು ಕೊಟ್ಬಿಡ್ತಾನೆ. ಓದಕ್ ಬರಲ್ಲ ಇಂಗ್ಲೀಷ್ ಮೀಡಿಯಂ ಓದಕ್ ಬರ್ದೇನೆ. ನಾನು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಬಂದಿದ್ದೀನಿ. ಅದಕ್ಕೆ ಬಂಕ್ ಕೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು. ಅದು ನಿಮ್ಮಂತ ಲೋಪ ನನ್ನ ಮಕ್ಕಳು ಸವಾಸ ಹಾಳಾಗಿ ಹೋಗ್ಬಿಟ್ಟಿದ್ದೀನಿ. ಇಲ್ಲೋರಿ ಗೈಸ್, ಯಾರಿಗಾದ್ರೂ ನೋಡ್ರಿ ಈ ಮನೆ ಬೇಕಂದ್ರೆ ಕಮೆಂಟ್ ಮಾಡ್ರಿ. ಬೇಕಂತ ನಾನು ಅವ್ರಿಗೆ ಕೊಡ್ತೀನಿ ಅಷ್ಟೇ. ಇಲ್ಲ ಬೇರೆ ಅವ್ರು ಯಾರಿಗೂ ಕೊಡಲ್ಲ. ಫೈನಲ್ ಡಿಸ್ಕೌಂಟ್ ಪ್ರೈಸ್ 80% ಡಿಸ್ಕೌಂಟ್ ಮಾಡ್ತೀನಿ. 20% ಅಮೌಂಟ್ ಕೊಟ್ಬಿಡ್ರಿ. ನಮ್ಮ ಫಾಲೋವರ್ಸ್ ಬಂದ್ರೆ ಓಕೆ ಗೈಸ್, ಸಿಗೋಣ. ಫಸ್ಟ್ ಮನೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಗೈಸ್. ಇಲ್ಲಿ ನೋಡಿ, ಮನೆ ಬಿಲ್ಡ್ ಆಯಿತು. ಓಕೆನಾ? ಕಷ್ಟಪಟ್ಟು 10 ಲಕ್ಷ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿ ಐ ಹ್ಯಾವ್ ಬಿಲ್ಡ್ ದಿಸ್ ವಂಡರ್ಫುಲ್ ಹೋಮ್ ಗೈಸ್. ಇಷ್ಟ ಇದ್ರೆ ಬಂದು ತಗೊಂಡೋಗಿ. ಅದೇ ಆ್ಯಸ್ ಐ ಟೋಲ್ಡ್ ಫಸ್ಟೇ ನಾನು ನಿಮ್ಗೆ ಹೇಳ್ದಂಗೆ ನೋಡಿ, ಇಲ್ಲೆಲ್ಲ ಇದೈತೆ ಫೀಚರ್ಸ್, ಒಳ್ಳೆ ಫೀಚರ್ಸ್ ಐತೆ. ಪಾರ್ಕಿಂಗ್ ಅಲ್ಲಿ ಒಳ್ಳೆ ಮಸ್ತ್ ಜಾಗ ಐತೆ. ದೇವ್ರನ್ನ ಇವಾಗ ಇದು ಮಾಡಿ ಪೂಜೆ ಮಾಡಿ ಮಸ್ತಾಗಿ ಭಕ್ತಿಯಾಗಿದ್ದೀನಿ. ಬರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಇದೆಲ್ಲ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಇಷ್ಟೊಂದು ಕಷ್ಟಪಡ್ತೀನಿ ಅಂತಾನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಗೈಸ್. ಆ್ಯಂಡ್ ನೋಡಿ ಏನು ಸಕ್ಕತ್ತಾಗೈತೆ. ಇದ್ರದ್ದು ಒಂದು 2-3 ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಳ್ಳಿ ಗೈಸ್, ಮಸ್ತಾಗಿರುತ್ತೆ.
ಶಿವಲಿಂಗ ನಡೆಸುತ್ತಿ ಹಿಂಗ. ಹೆಂಗಿತ್ತು ಗೈಸ್ ಮನೆ ಇಷ್ಟ ಆಗಿದ್ರೆ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದೇ ಥರ ನಮ್ಮನ್ನು ಬೆಳೆಸ್ತಾ ಇರಿ. ಭಕ್ತಿಯಾಗಿ ಫೋಟೋ ಏನಾದರೂ ಭಕ್ತಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಒಳ್ಳೆ ವ್ಯೂ ಅಲ್ಲಿ ಕಾಲೇಜ್ ಮುಗ್ದಾದ್ಮೇಲೆ ಈ ಥರ ಸ್ಟ್ರೆಸ್ ರಿಲೀಫ್ ಆಗೋ ಕೆಲಸ ಎಲ್ಲ ಮಾಡ್ತಾ ಇರಬೇಕು. ಸೊ ದಟ್ ವಿಲ್ ಬಿ ಹ್ಯಾಪಿ ಇನ್ ಆರ್ ಲೈಫ್. ಅದಕ್ಕೆ ಏನಂತೀರಾ, ಸಿಗೋಣ ಮುಂದಿನ ಬ್ಲಾಗಲ್ಲಿ.